ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇ ನೋಡ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೇಳಿದ್ದೆ ನಿಮಗೆ ಇಡ್ಲಿ ಮಾಡ್ತೀನಿ ನಾಳೆ ಅಂತ. ಸೊ ಇಡ್ಲಿ ಮಾಡಿದೆ ನೋಡ್ರಿ. ಹಾಗೇನ ಚಟ್ನಿ ಕೂಡ ಮಾಡಿದೆ. ಸೊ ಚಟ್ನಿ ಸಾಂಬಾರಂತೂ ರಾತ್ರಿನ ಮಾಡಿದ್ದೆ, ಗೊತ್ತಾಯ್ತು ನಿಮ್ಗೆ. ಮಗಳ ಇಡ್ಲಿ ತಿಂದು ಹೋದ್ಲು. ನಿನ್ನೆ ಬಂದ್ಲ ಡ್ಯೂಟಿಂತ್ರ ಲೇಟಾಗಿ ಬರ್ತಾ ಅಂದಿದ್ದೆ. 8:30 9 ಆಗ್ತಾ ಬಂದಿತ್ತು. ಬಂದ್ಲ, ತಲೆನೂ ಸಾತಿತ್ತಂತ ಪಾಪ. ಬಂದ ಮಕ್ಕೊಂಡ ಬಿಟ್ಲ. ಆಮೇಲೆ ಏನೈತಿ, ನಾನು ಬಿಸಿ ಬಿಸಿ ಚಪಾತಿ ಮಾಡಿದೆ. ಆಕೆ ಊಟ ಕೂಡ ಮಾಡಲಿಲ್ಲ, ನಾವಲ್ಲೇ ಅಂತ ಹೇಳಿ. ಮತ್ತು ನಾನು ಕಾಕ ತನು ಊಟ ಮಾಡಿದ್ವಿ ಸ್ನೇಹಿತರೆ. ಈಗೇನೈತಿ, ಬಿಸಿ ರೈಸ್ ಮಾಡಿ ಸಾಂಬಾರು ಇತ್ತಲ್ಲ ಹಾಕಿ ಡಬ್ಬಿಗೆ ಕಳಿಸಿದೆ. ನಾಷ್ಟ ಇಡ್ಲಿ ತಿಂದು ಹೋದ್ಲಕ್ಕಿ. ಮತ್ತು ಇವು ರಾತ್ರಿ ಪಾತ್ರೆ ರೀ, ಇನ್ನೂ ಅವ್ರ ಜಗಕ್ಕೆ ಹಾಕ್ಬೇಕು, ನಾನು ಹಾಕಿಲ್ಲ. ಬೆಳಗ್ಗೆ ಸ್ವಲ್ಪ ಮಳೆ ಬಂತು, ಈಗೇನು ನಿಂತೈತಿ ಮಳೆ. ಸೊ ಮಗಳ ಪೂಜೆ ಮಾಡಿ ಹೋದ್ಲ. ಹೂವಂತೂ ಸಾಕಷ್ಟು ಬಿಡಾಕತ್ತಾವ ನಮ್ಮ ಗಿಡದೊಳಗೆ ಅಂತ ಹೇಳ್ಬೋದು. ದಾಸವಾಳ ಹೂವು ನನಗಂತೂ ತುಂಬಾ ಇಷ್ಟ, ದಾಸವಾಳ ಹೂವು. ಮತ್ತು ಪೂಜೆನೂ ಭಾಳ ಚಂದ ಅನ್ನಿಸ್ತದ್ರಿ. ಕೆಂಪು ದಾಸವಾಳ ಅಂದ್ರೆ ಗಣಪತಿಗೂ ಶ್ರೇಷ್ಠ, ಹಾಗೆ ಲಕ್ಷ್ಮಿಗೂ ಭಾಳ ಇಷ್ಟ. ಚೆನ್ನಾಗಿ ಅನ್ನಿಸ್ತೈತಿ ಪೂಜೆ. ಅದ್ರ ಜೊತೆಗೆ ಮಲ್ಲಿಗೆ ಹೂವು ಆಗಕತ್ತವು, ವಾಸನೆ ಮಲ್ಲಿಗೆ. ಅವಂತೂ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯ ಅಂತ ಹೇಳ್ಬೋದು. ಎಲ್ಲನೂ ಹಾಕಿ ಪೂಜೆ ಮಾಡಿ, ಹೂವು ಏರಿಸಿ ಪೂಜೆ ಮಾಡಿ ಟಿಫನ್ ಮಾಡಿ ಹೋದ್ಲು ಮಗಳು. ಆಕೆ ಹೋದಾದ ನಂತರ ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಮತ್ತು ನಿನ್ನೆ ಒಂದಿಷ್ಟು ಕಾಕಾರಿಗೆ ತರಕಾರಿ ಹೇಳಿದ್ದೆ ನಾನು. ಇದು ಪಾಲಕ್ ಸೊಪ್ಪು ರೀ, ಅಂದರೆ ಇಲ್ಲೇ ಆರಾಕಿದ್ದೆ. ಈಗ ಸ್ವಲ್ಪ ಮಳೆಗೆಲ್ಲ ತಂಬ್ಲಿರ್ತಾವಲ್ರಿ, ರಾತ್ರಿನ ಎಲ್ಲ ಸ್ವಚ್ಛಗೆ ಕಟ್ಟೆಲ್ಲ ಬಿಡಿಸಿ ಚಲೋದೆಲ್ಲ ಹಿಂಗೆ ಆರಾಕಿದ್ದೆ ಇಲ್ಲೇ ನ್ಯೂಸ್ ಪೇಪರ್ ಮೇಲೆ. ಆಮೇಲೆ ಏನೈತಿ, ಈಗ ಬೆಳಗ್ಗೆ ಇದ್ರ ಪಾಲಕ್ ಸೊಪ್ಪು ನೋಡ್ರಿ ಸೋಸಿ ಇದ್ರೊಳಗೆ ಹಾಕಿಟ್ಟೀನಿ. ಅದೇ ಕರ್ಬೇವಿನ ಸೊಪ್ಪು ಮೊದಲಿನ ಸ್ವಲ್ಪ ಐತೆ, ಅದನ್ನೆಲ್ಲ ಖಾಲಿ ಮಾಡೋಣ ಅಂಥೇಳಿ. ಮತ್ತೀಗ ಕೊತ್ತಂಬರಿ ಸೊಪ್ಪು ಬಿಡ್ಸಾಕತ್ತೀನಿ. ಅವು ಹಸಿಮೆಣಸು ಒಂದಿಷ್ಟು ಡಬ್ಬಿಗೆ ಹಾಕಿಟ್ಟೀನಿ. ಇವು ಒಂದಿಷ್ಟು ಎಕ್ಸ್ಟ್ರಾ ಅದಾವೆ, ಇವನು ಒಂದು ಕವರ್ನಾಗ ಹಾಕಿ ಇಟ್ಕೋಬೇಕು. ಸೊ ಈ ಕೆಲಸ ನಾನು ಮಾಡ್ತಾಯಿದ್ದೆ. ನಂದು ಇನ್ನೂ ಟಿಫನ್ ಆಗಿಲ್ಲ. ಕಾಕಾರಿಗೆ ವೆಯ್ಟ್ ಮಾಡಾಕತ್ತೀನಿ. ಕಾಕಾರಿಗೆ ಟಿಫನಿಗೆ ಬಾ ಅಂತ ಹೇಳೀನಿ. ಅವ್ರು ಬಂದಾದ ನಂತರ ಮಾಡಿದ್ರಾಯ್ತು ಅಂಥೇಳಿ. ಸೌಂಡ್ ಕೇಳಿಸ್ತಾ ಇರ್ಬೋದು. ಹೌದು ಸ್ನೇಹಿತರೆ, ನೀರು ಬಂದಾವು. ಈಗ ಸ್ವಲ್ಪ ಹಗಲಿ ಬಿಡಾಕತ್ತಾರ. ಒಂದು 2-3 ಟೈಮ್ಸ್ ಆಯ್ತು. ಈಗ ಹಗಲಿನ ಬರತ್ತಾವ, ಅದೊಂದು ಚಲೋ. ರಾತ್ರಿ ಬರ್ತೈತಿಲ್ಲ ಅಂದ್ರೆ. ಈಗ ಜಸ್ಟ್ ಬಂದೈತಿ ನೀರು. ಈಗ ಇನ್ನೂ ಸ್ವಲ್ಪ ಜೋರಾಗಲಿ, ಸಣ್ಣ ಐತಿ. ಸ್ವಲ್ಪ ನೀರು ಜೋರಾದಮೇಲೆ ನಾನು ಒಳಗಡೆ ಕುಡಿಲಿಕ್ಕೆ ತುಂಬ್ಕೊಳ್ತೀನಿ, ಅಲ್ಲಿ ಮಟ್ಟ ಟಾಕಿಗೆ ಬೀಳಲಿ. ಸೊ ಕ್ಲೈಮೇಟ್ ಅಂತೂ ನೋಡಾತೀರಿ, ಮಳೆ ಬಂದು ನಿಂತೈತಿ. ಈ ರೀತಿಯಾಗೈತಿ. ಮಕ್ಕಳಿಗೂ ಕಾಲ್ ಮಾಡಿದ್ದೆ, ಅವರು ಕೂಡ ರೆಡಿಯಾಗಿ. ಮಗಳಂತೂ ಕಾಲೇಜಿಗೆ ಹೋದ್ಲು, ಮಾಮಾರು ಡ್ರಾಪ್ ಮಾಡಿ ಬಂದಾರಂತ. ಮಗನಿಗೆ ತಂಗಿ ಕರ್ಕೊಂಡು ಹೋದ್ಲು. ಆಕಿದೀಗ ಬೆಳಗ್ಗೆ ಡ್ಯೂಟಿ ಐತಿ. ಸೊ ಅವನಿಗೆ ಅಲ್ಲೇ ಡ್ರಾಪ್ ಮಾಡಿ ಆಕಿ ಡ್ಯೂಟಿಗೆ ಹೋಗ್ತಾಳೆ ನೋಡ್ರಿ ಸ್ನೇಹಿತರೆ. ಈ ರೀತಿಯಾಗಿ ನಂದು ಇವತ್ತಿನ ರೂಟೀನ್, ಅಂದ್ರೆ ಬುಧವಾರದ ರೂಟೀನ್ ಈ ರೀತಿಯಾಗಿ ಸ್ಟಾರ್ಟ್ ಆಗೈತಿ. ನೋಡೋಣಂತ ಇಡೀ ದಿವಸ ಮತ್ತು ಏನೆಲ್ಲ ಆಕೈತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಹಾಗೆ ಇಡ್ಲಿ ರೆಡಿ ಆಯಿತು. ಇಡ್ಲಿ ರೆಡಿ ಆದಮೇಲೆ ಮಂಜುಳವರಿಗೆ ಕೊಟ್ಟೆ, ಯಾಕಂದ್ರೆ ಅವ್ರದ್ದೆಲ್ಲ ಪ್ಲೇಟ್ಸ್ ಇತ್ತು ನನ್ನ ಹತ್ರ. ಮೊನ್ನೆ ಪಲಾವೆಲ್ಲ ಮಾಡಿದ್ದು ಹಾಕಿ ಕೊಟ್ಟಿದ್ರು ಅವ್ರ ಪಾಪ, ಅದನ್ನೆಲ್ಲ ಪ್ಲೇಟ್ಸ್ ಇತ್ತು. ಇವತ್ತು ಅವ್ರಿಗೆ ಇಡ್ಲಿ ಹಾಕಿಕೊಟ್ಟೆ. ಸೊ ನೋಡಿರಿ, ಅವರು ತುಂಬಾ ಬ್ಯುಸಿ ಇದ್ದಾರೆ. ಈಗ ಮಗಳಿಗೆ ಬ್ಯಾಂಕಿ ಬುತ್ತಿ ಕೊಡಬೇಕು. ಜೊತೆ ಪ್ರೆಗ್ನೆಂಟ್ ಇದ್ದಾಳೆ, ಗೊತ್ತೈತೆ ನಿಮ್ಗೆ, ಹೇಳಿ ನಾನು. ಸೊ ಬ್ಯಾಂಕಿ ಬುತ್ತಿ ಕೊಡಬೇಕು, ಅದರದ್ದೆಲ್ಲ ತಯಾರಿ ನಡೆಸ್ಯಾರ ಅವರು. ಹೀಗಾಗಿ ಫುಲ್ ಬ್ಯುಸಿ ಇದ್ದಾರೆ. ಒಂದು 3-4 ದಿವಸ ಆಯಿತು. ಸರಿ ಸ್ನೇಹಿತರೆ, ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ ಮನೆ ಕಡೆನ ಇವು ನೇರಳೆ ಹಣ್ಣು ನೋಡ್ರಿ. ನೀರ್ಳೆ ಹಣ್ಣು ಅಂತೀವಿ ನಾವು. ನಿಮ್ಮ ಕಡೆ ಎಲ್ಲ ನೇರಳೆ ಹಣ್ಣು ಅಂತೀರಿ ಅಂದ್ಕೊಳ್ತೀನಿ. ಕೆಲವೊಂದು ಕಡೆ ಹಂಗೆ ಅಂತಾರೆ, ನೀರ್ಳೆ ಹಣ್ಣು. ಸೊ ಇಲ್ಲೇ ನಮ್ಮ ಮನೆ ಹತ್ರನ ಮಾರಕ್ಕೆ ಬಂದಿದ್ರು ಮೊನ್ನೆ. 50 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ಇದ್ರ ಡಬಲ್ ಇದ್ದು ನೋಡ್ರಿ. ಇನ್ನು ಈ ಬಾಕ್ಸ್ ತುಂಬಿತ್ತು 50 ರೂಪೀಸಿಗೆ. ನನ್ನ ಫೇವ್ರೇಟ್ ಹಣ್ಣಿದೆ, ಹೀಗಾಗಿ ತೊಗೊಂಡಿದ್ದೆ. ನೆನಪಾಹಾರಾಗತ್ತೆ ನೋಡ್ರಿ. ಅಪ್ಪಾಜಿಗೆ ಒಂದು ಸ್ವಲ್ಪ ಕೊಟ್ಟು ಕಳಿಸ್ಬೇಕಂದ್ರೆ, ಶುಗರಿಗೆಲ್ಲ ಭಾಳ ಒಳ್ಳೇದ್ರಿ ಇದು. ನೆನಪಾಹಾರ್ಬಿಡ್ತೀನಿ ಬೆಳಗ್ಗೆ ಕೊಡ್ಬೇಕಂದ್ರೆ. ಈಗ ನೋಡೋಣ, ಕಾಕ ಬರ್ತಾರಲ್ಲ ಟಿಫನಿಗೆ, ಹೋಗುವಾಗ ಕೊಟ್ಟು ಕಳಿಸ್ತೀನಿ. ಚಲೋ ಅದಾವ. ತೊಳೆದು ಅರಿಶಿ ಡಬ್ಬಿ ಒಳಗೆ ಹಾಕಿಟ್ಟಿನಿ, ಬಟ್ ಮುಚ್ಚಿಲ್ಲ. ಮುಚ್ಚಿದ್ರೆ ಕೆಡ್ತಾವಂತ ಗಾಳಿಗೆ ಹಂಗೆ ಇಟ್ಟಿನಿ ನೋಡ್ರಿ. ಸ್ನೇಹಿತರೆ ನೋಡ್ರಿ, ಕಾಕಾರ ಬಂದ್ರೆ ಜಳಕ ಗಿಳಕ ಮಾಡಿ ರೆಡಿಯಾಗಿ ಟಿಫನಿಗೆ ಬಂದು ಹೋಗ್ಪ ಅಂದಿದ್ದೆ. ಬಂದ್ರೆ ನನಗೆ ನೀರು ತುಂಬಕ್ಕೂ ಹೆಲ್ಪ್ ಮಾಡಿದ್ರೆ ಕುಡಿ ನೀರು ತುಂಬಿದ್ವಿ.
ಪೈಪ್ ಸುತ್ತಾರ. ಕುಡಿ ನೀರು ಎಲ್ಲ ಕೊಡ ಎಲ್ಲ ನೋಡ್ರಿ ಎಲ್ಲ ತುಂಬಿದ್ವಿ. ಕುಡಿ ನೀರು ಇಲ್ಲೊಂದು ಸ್ವಲ್ಪ ತುಂಬೀವಿ, ಇಲ್ಲೊಂದೆರಡು ಸಣ್ಣ ಪುಟ್ಟ ತುಂಬೀನಿ. ಸೊ ಮತ್ತು ನೀರು ಬರೋಮಟ ಆಗಲಿ ಅಂಥೇಳಿ ನೋಡಿರಿ, ಇವು ಎರಡು ನೀರು ತುಂಬಿಟ್ಟೀನಿ. ಈ ಕಡೆ ಇವೆಲ್ಲ ಅಡುಗೆ ಅದಾವೆ. ಸೊ ನಾನು ಇನ್ನೂ ಕುರ್ಜಿಗೆ ಹಾಕಿಲ್ಲ, ಹಾಕ್ಬೇಕು. ಒಟ್ಟು ನೀರು ಬಂದವಲ್ಲ, ನೀರಿನ ಕೆಲಸ ಮುಗೀತು ನೋಡಿರಿ. ಈಗ ಕಾಕಾರಿಗೆ ಟಿಫನ್ ಹಾಕ್ಕೊಡ್ತೇನೆ ಸ್ನೇಹಿತರೆ, ಟಿಫನ್ ಮಾಡಲಿ ಅವ್ರು. ಸ್ನೇಹಿತರೆ, ಕಾಕಾ ಬರೋದು ಲೇಟ್ ಆಗಿತ್ತು, ಹೀಗಾಗಿ ನಾನು ಟಿಫನ್ ಮಾಡ್ಕೊಂಬಿಟ್ಟಿದ್ದೆ. ಮಾಡಿಕೊಂಡು ನಾನು ನೀರಿನ ವ್ಯವಸ್ಥೆ ಮಾಡಿದ್ದೆ. ಅಷ್ಟರಾಗ ಕಾಕಾ ಬಂದು ನನಗೆ ಸ್ವಲ್ಪ ಪೈಪದು ಎಲ್ಲ ಹಾಕಿಕೊಡೋದು ಹೆಲ್ಪ್ ಮಾಡಿದ್ರು. ಹೆಲ್ಪ್ ಮಾಡಿ ಆದ ನಂತರ ಅಂದ್ರೆ ನೀರಿಂದ ಫುಲ್ ಕುಡಿಯೋ ನೀರೆಲ್ಲ ತುಂಬಿ ಆದ ನಂತರ ಟಾಕಿಗೆ ಬಿಟ್ಟು ಈಗ ಅವರಿಗೆ ಟಿಫನ್ ಹಾಕಿಕೊಟ್ಟೆ ನೋಡ್ರಿ. ನಾಷ್ಟ ಮಾಡಿ ಟಿ ವಿ ಹಚ್ಚೋದ ನೀಗ, ಟಿ ವಿ ಹಚ್ಚೋದ ನ್ಯೂಸ್ ನೋಡ್ಕೋತ ನಾಷ್ಟ ಮಾಡೋರು. ಈಗ ಇವರು ನ್ಯೂಸ್ ನೋಡ್ಕೋತ ನಾಷ್ಟ ಮಾಡೋದಪ್ಪ ಅಂದೆ. ಆ ಮನ್ಯಾಗ ಮಾಡಿ ಹೋಗಿದ್ರು ದಿನ. ಇವತ್ತು ಇಡ್ಲಿ ಮಾಡೇನಂತ ಕರೆದೆ ನಾನು. ಬರ್ತಿದ್ದಿಲ್ಲ ಅವ್ರು, ನೀರು ಬಂದವನತ್ಲೇ ಬಂದಾರ. ಇಲ್ಲಾಂದ್ರೆ ಹೋಗಿದ್ರು ಹಂಗೆ. ಹೌದಲ್ಲ ಕಾಕ? ಹಾಂ, ರೈಟ್ ಹೇಳ್ತಿದ್ದೀನಿ, ಗೊತ್ತಾಯ್ತು ನನಗೆ. ಮಾಡಿ ನಾಷ್ಟ ಮಾಡಿ ಸ್ನೇಹಿತರೆ. ಇದಾದಮೇಲೆ ಮತ್ತೇನು ಅಂತ ಬರೀ ರುಟೀನ್ ಇರಲಿಲ್ಲ. ಹೀಗಾಗಿ ಒಮ್ಮೆ ಸಾಯಂಕಾಲ ರೀ, ಇದು ಸಾಯಂಕಾಲ ಹೇಳಿದೆ ಒಂದು 4 ದಿವಸ ಅಂತೂ ಕಾವೇರಿ ಲೇಟಾಗಿ ಬರ್ತೀನಿ ಅಂದಳ. 9 ಗಂಟೆ ಎಲ್ಲ ಹಿಂಗೆ ಬರ್ತಾಳ್ರಿ ಈಕೆ. ಅದಕ್ಕೆ ನಾನು ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಏನೈತಲ್ಲ, ಗೋಧಿ ಹಿಟ್ಟನ್ನು ನಾದಿಟ್ಟೀನಿ. ಚೆನ್ನಾಗಿ ನೆನೆದ್ರೆ ಮಸ್ತ್ ಆಗ್ತಾವೆ ಚಪಾತಿ ಸಾಫ್ಟಾಗಿ ಅಂತ ಹೇಳಿಬಿಟ್ಟು. ಮತ್ತು ಈ ಕಡೆ ರೈಸ್ ಕೂಡ ಮಾಡೀನಿ. ಅಂದ್ರೆ ಮೊದಲ ಇದ್ದ ಕುಕ್ಕರ್ ಒಳಗೆ ನಾನು ಪಾಲಕ್ ಸೊಪ್ಪು ಮತ್ತು ತೊಗರಿಬೇಳೆನ ಬೇಯಿಸ್ಕೊಂಡು ಸಾರು ಮಾಡಿ ನಂತರ ಅದ ಕುಕ್ಕರ್ನಾಗ ಅನ್ನ ಮಾಡ್ಕೊಂಡಿದ್ದೀನಿ ನಾನು. 2 in 1 ಅಂತಲೇ ಹೇಳ್ಬೋದು. ಮತ್ತೇನು ಮಾಡಿದ್ರಿ, ನಾವು ಬಾಂಡೆ ತೊಳಿಬೇಕಲ್ಲ, ಭಾಳ ಆಗ್ತಾವೆ ಅಂಥೇಳಿ ಅದಕ್ಕೆ ಫಸ್ಟ್ ನಾನು ಬೇಳೆನ ಕುದಿಸ್ಕೊಂಡ್ಬಿಟ್ಟೆ. ಮಸ್ತಾಗೆ ಪಾಲಕ್ ಸೊಪ್ಪು ತಂದಿದ್ರೆ ಕಾಕಾರ, ಹೇಳಿದ್ದೆ ನಿಮಗೆ. ಅದನ್ನು ಸ್ವಚ್ಛಗೆ ನಾನು ತೊಳೆದು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿ ಮಸ್ತ್ ಅಂದ್ರೆ ಮಸ್ತ್ ಪಾಲಕ್ ಸಾರು ಮಾಡೀನಿ ರೀ ಇವತ್ತು. ದಾಲ್ ಅಂತಲ್ಲ, ಸಾರು ರೀ. ಯಾಕಂದ್ರೆ ದಾಲ್ ಅಂದ್ರೆ ಸ್ವಲ್ಪ ಗಟ್ಟಿ ಮಾಡ್ತೀವಿ, ಇದು ಸಾರು ಅಂತಲೇ ಹೇಳ್ಬೋದು ನೋಡ್ರಿ. ಮಸ್ತಾಗಿತ್ತು ಸಾರು, ಅದನ್ನು ಮಾಡಿದೆ. ನಂತರ ಮತ್ತು ಚಪಾತಿ ಜೊತೆಗೆ ಪಲ್ಯ ಬೇಕಲ್ರಿ. ಸಾರಿದ್ರೂ ನಡೀತೈತಿ, ಆದರೂ ಸ್ವಲ್ಪ ಇವತ್ತು ಆಲೂಗಡ್ಡೆ ಮಾಡೋಣ ಅಂಥೇಳಿ ಆಲೂಗಡ್ಡೆ ಫ್ರೈ ಮಾಡಿ ನೋಡ್ರಿ. ಆಲೂಗಡ್ಡೆ ಫ್ರೈ ಪಲ್ಯ ಅಂತ ಹೇಳ್ಬೋದು. ಸುಕ್ಕ ಪಲ್ಯ ಇದು, ಡ್ರೈನ ಬರ್ತೈತೆ ಪಲ್ಯ ಇದು. ಅಂದ್ರೆ ಹಸಿ ಆಲೂಗಡ್ಡಿನ ಈ ರೀತಿ ಸ್ಲೈಸಸ್ ಆಗಿ ಸಣ್ಣಗೆ ಹೆಚ್ಚಿಬಿಟ್ಟು ನಾವು ಚೆನ್ನಾಗಿ ಇದನ್ನು ಒಗ್ಗರಣೆ ಮಾಡಿಕೊಂಡ್ರೆ ನಮ್ಗೆ ಆಲೂ ಫ್ರೈ ಪಲ್ಯ ರೆಡಿ ಆಗ್ತೈತಿ. ಡ್ರೈ ಪಲ್ಯ ಪೂರಿ, ದೋಸೆ, ಹಾಗೆಯೇ ಈ ರೀತಿ ಚಪಾತಿ ಮತ್ತು ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆಗೆ ಈ ಪಲ್ಯ ಸಖತ್ ಟೇಸ್ಟಿಯಾಗಿರ್ತೈತಿ. ಈ ಒಂದು ಡ್ರೈ ಪಲ್ಯನ ನಾನು ಇವತ್ತು ಚಪಾತಿ ಜೊತೆ ಕಾಂಬಿನೇಷನ್ನಾಗಿ ಮಾಡಿದೆ ನೋಡ್ರಿ. ಇನ್ನೇನು ಊಟದ ಹೊತ್ತಿಗೆ ಏನೈತಲ್ಲ, ಬಿಸಿ ಬಿಸಿಯಾಗಿ ಊಟದ ಟೈಮಿಗೆ ನಾನು ಮಾಡ್ತೀನಿ ಚಪಾತಿ. ಈಗ ಮಾಡಿದ್ರೆ ಆರು ಹೋಗ್ಬಿಡ್ತಾವೆ, ಅದಕ್ಕೋಸ್ಕರ ನೋಡ್ರಿ. ಈಗ ಕಾವೇರಿ ಬಂದಾದ ನಂತರ ಊಟದ ಟೈಮಿಗೆ ಚಪಾತಿನ ಮಾಡೋಣ ಅಂಥೇಳಿ ಹಂಗನೆ ಬಿಟ್ಟೆ. ಬಟ್ 9 ನೋಡ್ರಿ, 9:20, 9 ಗಂಟೆ ಇನ್ನೊಂದು 5-10 ನಿಮಿಷ ಇತ್ತು. ಕಾವೇರಿ ಬಂದಾದ ನಂತರ ಫ್ರೆಶ್ ಅಪ್ ಆಗಿ ಚಹಾ ಕುಡಿದ್ಲು. ಚಹಾ ಮಾಡಿ ನಾ ಕುಡ್ದಿದ್ದೆ, ಆಕಿಗೂ ಇಟ್ಟಿದ್ದೆ. ಸೊ ಚಹಾ ಕುಡಿದ್ಲು. ನಾ ಮಾಡ್ತೀನಂದ್ರೆ ಒಟ್ಟು ಬಿಡಲೇ ಇಲ್ಲ. ಕಾವೇರಿನ ಕೇಳಂಗಿಲ್ಲಕಿ. ಇಲ್ಲ ಆಂಟಿ ಎಲ್ಲ ಮಾಡಿ ತಗೋ, ಚಪಾತಿ ಅಷ್ಟೇ ನಾ ಮಾಡ್ತೀನಿ ಅಂದ್ಲ. ಸರಿ ಬಿಡುವ, ಒಂದು 7-8 ಅಷ್ಟು ಮಾಡಿಬಿಡು, ಈಗ ಊಟಕ್ಕಷ್ಟನ ಒಮ್ಮಿಕ್ಕಿದ ಹಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಬಿಡು ಸಾಕು. ತಂಗಳದು ಅಂದರೆ ತಿನ್ನೋಕೆ ಆಗಂಗಿಲ್ಲ ಚಪಾತಿ. ರೊಟ್ಟಿ ತಿನ್ಬೋದು ರೀ, ಇನ್ನೂ ತಂಗಳ ರೊಟ್ಟಿ. ಬಟ್ ಚಪಾತಿ ಎಷ್ಟೊತ್ತಾಗ್ತೈತಿ 2 ಬಿಸಿ ಮಾಡ್ಕೋಕೆ. ಹೀಗಾಗಿ ಬೇಡ, ಎಕ್ಸ್ಟ್ರಾ ಮಾಡಿಬಿಡು ಅಂಥೇಳಿ ಅಷ್ಟೇ ಹೇಳಿದೆ. ಅಷ್ಟೇ ಮಾಡ್ಕೊಂಡಿರ್ತೀವಿ ನಾವು. ಮತ್ತು ಕೇಳಲಿಲ್ಲ, ಚಪಾತಿಯಾಗಿನ ಮಾಡ್ತಾಯಿದ್ದಾಳೆ. ಮತ್ತು ಆಮೇಲೆ ನನಗೂ ಕೂಡ ಒಂದು 2-3 ದಿವಸದಿಂದ ಫುಲ್ ಆರಾಮಿರಲಿಲ್ಲ ಸ್ನೇಹಿತರೆ. ಅದ್ರಾಗ ಪಾಪ ಮತ್ತು ಬಂದು ಮಗಳ ಮಾಡ್ತಾಳೆ ಅಂಥೇಳಿ ಅದ್ರಾಗ ಸ್ವಲ್ಪ ಎದ್ಬಿಟ್ಟು ಮಾಡಿದೆ ನಾನು. ಆದರೂ ಕೂಡ ಬೈತಾ ಇದ್ಲಕ್ಕಿ, ಮಾಡ್ತಿದ್ದೆ ಅಲ್ಲ ನಾನು ಅಂಥೇಳಿ. ಏನೋ ಗೊತ್ತಿಲ್ಲ, ನಾ ತೊಗೊಂಡಂಥ ಟೆನ್ಷನಿಗೈತೋ ಏನಾಯ್ತೋ ಗೊತ್ತಿಲ್ಲ, ಭಾಳ ಅಂದ್ರೆ ಭಾಳ ಹುಷಾರಿರಲಿಲ್ಲ ಒಂದು 2-3 ದಿವಸ. ಅದಕ್ಕೋಸ್ಕರ ನೋಡ್ರಿ ಆಕಿನ ಮಾಡ್ತಾಯಿದ್ಲು, ನಾನು ಒಂಚೂರು ಆಮೇಲೆ ರೆಸ್ಟ್ ಮಾಡಿಕೊಂಡೆ ಅಂತ ಹೇಳ್ಬೋದು. ಸೊ ಇದು ಬುಧವಾರ, ಗುರುವಾರ, ಶುಕ್ರವಾರ ಒಂದು 3 ದಿನದ ಲಾಗ್ ಆಗಿತ್ತು. ಅಂದರೆ ಇದು ಗುರುವಾರದ ಬೆಳಗ್ಗೆ ತೊಗೊಂಡೆ ನಿಮಗೆ, ಇದು ಶುಕ್ರವಾರ ಸಾಯಂಕಾಲದ್ರಿ ಇದು. ಈಗೇನು ಮಾಡ್ತಾ ಇದ್ದಾಳಲ್ಲ, ನನಗೆ ಗುರುವಾರ, ಶುಕ್ರವಾರ, ಶನಿವಾರ 3 ದಿವಸನೂ ಹುಷಾರಿರಲಿಲ್ಲ ಅಂತಲೇ ಹೇಳ್ಬೋದು. ಶನಿವಾರ ಸ್ವಲ್ಪ ಪರವಾಗಿರಲಿಲ್ಲ ಬೆಳಗ್ಗೆ, ಬಟ್ ಗುರುವಾರ, ಶುಕ್ರವಾರ ಅಂತೂ ಮೇಲೆ ಹೇಳೋಕ್ಕಾಗಿರಲಿಲ್ಲ. ಭಾಳ ಅಂದ್ರೆ ಭಾಳ ಟಯರ್ಡು, ಹೆಡ್ಡೇಕು, ಗೊತ್ತಿಲ್ಲ. ಅದೇ ಅಂದ್ಕೊಳ್ತೀನಿ. ಈಗ ನಡೆದಂಥ ಪರಿಸ್ಥಿತಿಗೆ ಏನು ವಿಚಾರ ಮಾಡ್ತೀನಿ,
ಅದಕ್ಕೆ ಆಗಿರ್ಬೋದು ಅಂಥೇಳಿ. ಮಾಡಬಾರ್ದು ಅಂತ ಎಷ್ಟು ಅಂದ್ಕೊಳ್ತೀವಿ ಸ್ನೇಹಿತರೆ, ಬಟ್ ಮಾಡದೆ ಇರೋಕ್ಕಾಗಂಗಿಲ್ಲ. ಯಾಕಂದ್ರೆ ಯಾವುದೂ ವಿಚಾರ ಮಾಡ್ಲಾರ್ದೆ ಯಾವುದೂ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಂಗೇ ಇಲ್ಲಲ್ರಿ. ನಾವು ಅದನ್ನೆಲ್ಲ ಗುದ್ದಾಡಬೇಕು, ಮಾಡಬೇಕು. ನನ್ನ ಕಾರ್ನು ಗ್ಯಾರೇಜಿಗೆ ಬಿಟ್ಟಿದ್ದೈತಿ. ಮತ್ತು ಅಷ್ಟಿಷ್ಟು ಒಂದು 10,000 ಏನೋ ಅಲ್ಲಿ ಹೆಂಗಾರು ಅಡ್ಜಸ್ಟ್ ಮಾಡಿ ಅಮೌಂಟನ್ನು ಕೊಟ್ಟೀನಿ ಗಾಡಿ ರಿಪೇರಿಗೆ. ಸದ್ಯಕ್ಕೆ ಸ್ಟಾರ್ಟ್ ಆಗ್ಯದ. ಮತ್ತು ಇನ್ಸೂರೆನ್ಸ್ನವರು ಬಂದೆಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ಯಾರಂತ. ಇನ್ಸ್ಪೆಕ್ಷನ್ ಆದಮೇಲೆ ಮತ್ತು ಇದ್ರದ್ದೆಲ್ಲ ಬಿಲ್ ನೋಡಿಕೊಂಡು ಅವರು ಎಷ್ಟು ಕ್ಲೇಮ್ ಮಾಡ್ಬೇಕು ಅದನ್ನು ಮಾಡ್ತಾರಂತೆ. ಅದು ಮಾಡಲಿ. ಇದು ನೆಕ್ಸ್ಟ್ ಶನಿವಾರ ಮಾರ್ನಿಂಗ್ ನೋಡ್ರಿ ಸ್ನೇಹಿತರೆ. ಹಾಯ್ ತನು. ಇವತ್ತು ಸ್ಯಾಟರ್ಡೇ ರೀ. ನಮ್ಮ ತನು ಪುಟಾಣಿ ನೀನು ರಾತ್ರಿನ ಬಂದಿದ್ಲ. ಈಗ 12:30. ಈಗ ಟಿಫನ್ ಟೈಮ್ ನೋಡ್ರಿ ಆಕಿದು. ಬೆಳಗ್ಗೆ ಏನು ತಿಂದಿದ್ದೀಮ್ಮ? ಚಹಾ ಮತ್ತು ಚಹಾ ಬಿಸ್ಕಿಟ್ ತಿಂದಿದ್ಲ ರೀ. ಆವಾಗ ತಿಂದಕ್ಕೆ ಈಗ ಒಂದು ಅರ್ಧ ಬೇಸನ್ ಉಂಡೆ ಕೊಟ್ಟೀನಿ, ಚಿತ್ರಾನ್ನ ಕೊಟ್ಟೀನಿ, ತಿನ್ನತ್ತ. ಬೇಸನ್ ಉಂಡೆ ಫೇವ್ರೇಟ್ ಅಲ್ಲ ನಿಂದು? ಈಗ ಫ್ರೆಶ್ ಅಪ್ ಮಾಡಿಸಿದೆ ನೋಡಿರಿ. ಬೇಸನ್ ಉಂಡೆ ತಿನ್ನತ್ತ. ಸ್ಯಾಟರ್ಡೇ ಸಂಡೇ 2 ಡೇಸ್ ಸ್ಕೂಲ್ ರಜೆ ಇರ್ತೈತಿ ಆಕಿದು. ತಿನ್ನು. ಕೆಳಗಡೆ ಎಲ್ಲ ಚಲ್ಬೇಡ, ನೀಟಾಗಿ ತಿನ್ನು. ಎಲ್ಲ ಫಿನಿಶ್ ಆಗಬೇಕಾ? ಹಾಂ, ತಿನ್ನು. ಟಿಫನ್ ಮಾಡು. ಭಾಳ ತನ್ನಿ ತಿನ್ನೋ ತೋರಿಸಿದ್ರೆ ಬೈತಾರೆ ಫ್ರೆಂಡ್ಸ್. ಸ್ನೇಹಿತರೆ ನೋಡ್ರಿ, ವಾತಾವರಣ ಹೊರಗಡೆ ಹಿಂಗೆ ಸಿಕ್ಕಾಪಟ್ಟಿ ಗಾಳಿ ಐತಿ. ಬಿಸಿಲು 2 ನಿಮಿಷ ಬರ್ತೈತೆ ರೀ. 2 ನಿಮಿಷ 1-2 ಹನಿ ಉದುರ್ತೈತಿ. ಹಿಂಗಾಗಿ ಅವಲಕ್ಕಿ ಇಟ್ಟೀನಿ. ಗಾಳಿಗೆ ಹಾರಾಕತ್ತಾವ ಅವಲಕ್ಕಿ. ಮ್ಯಾಲೊಂದು ದುಪ್ಪಟ್ಟ ಕಟ್ಟೀನಿ. ಪೇಪರ್ ಅವಲಕ್ಕಿ ರೀ. ಯಾಕೆಂದ್ರೆ ಗಾಳಿ ಸಿಕ್ಕಾಪಟ್ಟೆ ಇದ್ಲ, ಹಾರು ಹೊಂಟಾವ ಅವಲಕ್ಕಿ ಎಲ್ಲ ಬುಟ್ಟಾಗಿನೂ. ಸ್ವಲ್ಪ ಒಣಗ್ಲಿ ಅಂತ ಇಟ್ಟರೆ ಒಂದು 2 ನಿಮಿಷ ಆಗಿರಂಗಿಲ್ಲ, ಹನಿ ಉದ್ರದಂಗೆ ಆಗ್ಬಿಡ್ತೈತಿ. ಮತ್ತು ಒಳಗೆ ಒಯ್ಯೋದು. ನಾವು ಒಳಗೆ ಹೋದ 1-2 ನಿಮಿಷ ಇರಂಗಿಲ್ಲ, ಮತ್ತು ಬಿಸಿಲು ಬೀಳ್ತೈತಿ, ಮತ್ತು ಹೊರಗೆ ಇಡೋದು. ಹಿಂಗಾಗೈತಿ ನೋಡ್ರಿ. ಗುಂಡ ಇಲ್ಲಿ ಮಕ್ಕೊಂಡಾನ, ಬಿಸ್ಕಿಟ್ ತಿಂದ ಈಗ. ಗುಂಡ ನೋಡಿ ಬಿಸ್ಕಿಟ್ ತಿಂದ ಹೆಂಗೆ ಮಕ್ಕೊಂಡಾನ. ನಮ್ಮ ತನು ಪುಟಾಣಿ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡತ್ತಾಳ. ಹೇಳಿದೆ ನಿಮ್ಗೆ. ಇಲ್ಲೇ ಗುಂಡ ಮಲ್ಕೊಂಡಾನ. ಮಂಜುಳ ಅವರು ಫುಲ್ ಬ್ಯುಸಿ ಇವತ್ತಂತೂ. ಇವತ್ತು ಮಗಳಿಗೆ ಬ್ಯಾಂಕಿ ಬುತ್ತಿ ಒಯ್ತಾರೆ. ಪ್ರೆಗ್ನೆಂಟ್ ಇದ್ದಾಳಲ್ರಿ ಆಕೆ. 8th ಮಂತ್ ರನ್ನಿಂಗ್. ಇದಿಂದಾಗ 8ನೇ ತಿಂಗಳು ಆಕೆಗೆ ಮುಗ್ಯಾಕೆ ಬಂದಾವ ಈಗ. ಸೊ ಹೀಗಾಗಿ ಇವತ್ತು ಬ್ಯಾಂಕಿ ಬುತ್ತಿ ಕೊಡಕತ್ತಾರ ಅವ್ರು. ಇವತ್ತು ಆಕಿದಿಲ್ಲೇ ರೀ ಗಂಡನ ಮನೆ ಧಾರವಾಡ. ಹಿಂಗಾಗಿ ಒಯ್ತಾರೆ. ಅದಕ್ಕೋಸ್ಕರ ಫುಲ್ ಬ್ಯುಸಿ. ಒಂದು ವಾರದಿಂದ ಬ್ಯುಸಿ ಇದ್ದಾರೆ ಮಂಜುಳ ಅವ್ರು. ಕಂಡೇ ಇಲ್ಲ. ಬಂತಡಿವ. ನಮ್ಮ ತನು ಪುಟಾಣಿಗೆ ಒಂದು ಐಡಿಯಾ ಬಂತಂತ. ಏನು ಬಂತು ಗೊತ್ತಿಲ್ಲ. ನೋಡ್ರಿ, ಇದ್ರಾಗ ಒಂದು 2 ಇದು ಅಜ್ವಾಯಿನ ಗಿಡ ಅಂತಾರೆ, ದೊಡ್ಡ ಪತ್ರೆ ಗಿಡ ಅಂತ ಕೂಡ ಕರೀತಾರೆ. ಅವಾಗ ಚಟ್ನಿಗೆ ಹೀಗೆಲ್ಲ ಬಳಸಿರ್ತೀನಿ ನಾನು. ಚಲೋ ಅಂತಾರೆ ಅದೇನ ಆರೋಗ್ಯಕ್ಕೆ. ಮಂಜುಳ ಅವರ ಕೊಟ್ಟಾರ ನನಗೆ ಅದನ್ನು. ನೋಡ್ರಿ ಎಷ್ಟು ಚಂದ ಬಿಸಿಲು ಬಿದ್ದೈತಿ. ಹಿಂಗೆ ಬಿದ್ದರೆ ಮನೆಗೆ ಬಿಡ್ತಾವೆ ಅವಲಕ್ಕಿ. ಬಟ್ 2 ನಿಮಿಷ ಅಷ್ಟೇ. ಮತ್ತು ಹನಿ ಉದ್ರದಂಗೆ ಮಾಡದ ಮಗ್ರಾದಂಗೆ ಹಾಕ್ತೈತಿ. ಏನು ರೀ ಐಡಿಯಾ? ಹೌದು. ನಿಮ್ಮ ಸ್ಕೂಲ್ ಗೊತ್ತೈತಿ. ನೀವು ನಮ್ಮನ್ನು ಮರೆಸ್ಬ್ಯಾಡ್ರಿ. ಟಿಫನ್ ಖಾಲಿ ಮಾಡಿರಿ. ನಮಗೆ ಗೊತ್ತೈತಿ ನೀವು ಯಾಕೆ ಅಡ್ಡಾಡಕತ್ತೀರಿ ಅಂತ. ಖಾಲಿ ಮಾಡೋದನ್ನು ಬಿಡ. ಇಷ್ಟೊತ್ತನ ಆಟ ಆಡಿಲ್ಲ ನೋಡ್ರಿ. ಇಲ್ಲಿ ಮಿಕ್ಸಿ ಜಾರ್ನಾಗ ಏನೋ ಹಾಕಿಟ್ಟ ಆಟ ಮುಗಿತಿದ್ದ. ಇಷ್ಟೋ ಮಟ್ಟ ಆಟ ಆಡಿಲ್ಲ. ಆಟ ಆಡಿ ಆದಮೇಲೆ ಫ್ರೆಶ್ ಅಪ್ ಆದ್ಲ. ಫ್ರೆಶ್ ಅಪ್ ಆಗಿ ತಿನ್ನಕ್ಕೆ ಕೊಟ್ಟೀನಿ ಈಗ. ಮಾಡಿ ಏನು ಮಾಡತ್ತಿ ಮಮ್ಮಿ? ರೈಸ್ ಮಾಡತ್ತೀನಿ. ರೈಸ್ ಬಗಾರ ಅಥವಾ ಕುಷ್ಕ ಏನಾದರೂ ಅನ್ಬೋದು. ಅಲ್ಲೇ ಇದನ್ನ ಇಟ್ಟೀನಿ ಕುಕ್ಕರ್, ದೊಡ್ಡ ಕುಕ್ಕರ್.
ಅಕ್ಕಿ ನೆನೆ ಹಾಕಿರ ಸ್ವಲ್ಪ ಚಲೋ ಆಗ್ತೈತೆ ಮೆತ್ತಗೆ. ಎಲ್ಲ ಮಸಾಲೆ ಹಾಕೀನಿ. ಈಗ ಅದಕ್ಕೆ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡಿ. ಇಲ್ಲಿ ಇವ್ರು ಏನು ಮಾಡತ್ತಾರ? ಓಯ್ ನೀನು ಫ್ರೆಂಡ್ ಹೋಗಿ. ಹಲೋ ಫ್ರೆಂಡ್ಸ್, ನೋಡ್ರಿ ಫ್ರೆಂಡ್ಸ್, ಸ್ಯಾಟರ್ಡೇ ನಾವು ಮಮ್ಮಿ ಮನೆಗೆ ಬಂದೇವಿ. ಒಂದು ವಾರ ಪೂರ ಸಿಕ್ಕಿದ್ದಿಲ್ಲ ಮಮ್ಮಿಗೆ, ಇವತ್ತು ಬಂದೇವಿ. ಚಿಂಟು ಹಾಯ್ ಫ್ರೆಂಡ್ಸ್. ಸ್ನೇಹಿತರೆ, ಸಾಯಂಕಾಲ ಅಂತೂ ಫುಲ್ ಹ್ಯಾಪಿ ಆಗಿದ್ದೆ ಅಂತಲೇ ಹೇಳ್ಬೋದು. ದಿನ ನಾನು ಮತ್ತು ಕಾವೇರಿ ಮಗಳು ಇಬ್ಬರೇ ಇರ್ತೀವಿ. ಬಟ್ ಇವತ್ತು ಸಮೀಕ್ಷಾ ಮತ್ತು ಆದರ್ಶ್ ಬಂದಿದ್ದರು. ಡಿಫ್ರೆಂಟ್ ಅನಿಸತ್ಲ? ಹೌದು, ನನಗೂ ಹಂಗೆ ಅನಿಸುತ್ತೆ. ಹೇಳೋ ಒಂದು ಚಿಂಟು ಬಂದಿದ್ದರು. ಖುಷಿ ಆಯಿತು. ಮತ್ತು ಹೇಳಿದ ಹಾಗೆ ಕುಷ್ಕ ರೈಸ್ ಮಾಡಿದೆ. ಅವ್ರಿಗೆ ತುಂಬಾ ಇಷ್ಟ ವೈಟ್ ಪಲಾವ್, ನಿಮಗೆಲ್ಲರಿಗೂ ಗೊತ್ತನೇ ಐತಿ. ಬಟ್ ವಿತೌಟ್ ವೆಜಿಟೇಬಲ್ ಅಂದಮೇಲೆ ಅದಕ್ಕೆ ನಾನು ಸಿಂಪಲ್ಲಾಗಿ ಕುಷ್ಕ ಮಾಡಿದೆ. ಬಿಕಾಸ್ ಪಾಲಕ್ ಮತ್ತು ಬೇಳೆ ಸಾಂಬಾರು ಇತ್ತಲ್ರಿ, ಹೀಗಾಗಿ ಖಡಕ್ ರೊಟ್ಟಿ ಬೇಳೆ ಸಾರು ಹಾಕ್ಕೊಂಡು ಅದನ್ನು ತಿನ್ಬೋದು. ಇಲ್ಲಾಂದ್ರೆ ಕುಷ್ಕ ರೈಸ್ ಜೊತೆಗೆ ಬೇಳೆ ಸಾರು ಕಾಂಬಿನೇಷನು ಚೆನ್ನಾಗಿರ್ತೈತಿ. ಅದನ್ನು ಮಾಡಿದೆ. ಇಲ್ಲೇನೈತಿ ಗೊತ್ತಲ್ರಿ, ಎಲ್ಲರೂ ಮೊಬೈಲ್ನಾಗ ಬ್ಯುಸಿ. ಈಗ ಎಲ್ಲರೂ ಒಂದೊಂದು ಮೊಬೈಲ್ ಹಿಡ್ಕೊಂಡು ಕುಂತ್ಬಿಟ್ರಂದ್ರೆ ಮುಗೀತು ಅಂತ ಹೇಳ್ಬೋದು. ಮತ್ತೆಲ್ಲ ರೆಡಿ ಆದಮೇಲೆ ಊಟಕ್ಕೆ ಈಗ ರೆಡಿ ಮಾಡಕತ್ತೀನಿ ನೋಡ್ರಿ. ರೈಸ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇವತ್ತು ಯಾವುದೋ ಕಲರ್ ಹಾಕಿಲ್ಲ, ಬಟ್ ಸಖತ್ ಅಂದ್ರೆ ಸಖತ್ ಫ್ಲೇವರ್ಫುಲ್ಲಾಗಿ ಟೇಸ್ಟಿಯಾಗಿ ಬಂದಿತ್ತು ರೈಸು. ತುಂಬಾ ಇಷ್ಟಪಟ್ಟರು ಮಕ್ಕಳು. ಎಲ್ಲರೂ ಕೂಡಿ ಬಿಸಿ ಬಿಸಿಯಾಗಿ ಬೇಳೆ ಸಾರು, ಖಡಕ್ ರೊಟ್ಟಿ, ಹಾಗೆ ಈ ಒಂದು ರೈಸ್ನ ಎಂಜಾಯ್ ಮಾಡಿದ್ವಿ. ಈ ಒಂದು ಒಂಥರ ಮಿಕ್ಸ್ ರ್ಯಾಂಡಮ್ ಬ್ಲಾಗ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ನೀವು ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಸ್ನೇಹಿತರೆ. ತುಂಬಾ ಗ್ಯಾಪ್ ಆಗಿತ್ತು, ಅದಕ್ಕೆ ನಾನು ಒಂದು ಇರಲಿ ಅಂತ ಹೇಳಿಬಿಟ್ಟು ಎಲ್ಲನೂ ವಿಡಿಯೋ ಸೇರಿಸಿ ಒಂದು ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಕೂಡ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಕೂಡ ಕೊಡಿರಿ, ಹಾಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವ್ಲಾಗೊಂದಿಗೆ ಭೇಟಿಯಾಗೋಣಂತ ಸ್ನೇಹಿತರೆ. ಧನ್ಯವಾದಗಳು.